ಸೊ ಇವತ್ತು ನಾವು ರೆಸಾರ್ಟ್ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಆಚಾರ್ಯ ವ್ಲಾಗ್ಸ್. ಸೊ ಇವತ್ತು ನಾವು ಕುಂಬುಕುಲ್ ಬಿಡಾರ ಅನ್ನೋ ಒಂದು ರೆಸಾರ್ಟ್ ಬಂದಿದ್ದೀವಿ. ಇದು ನಮ್ಮ ಡ್ಯಾನ್ಸ್ ಮ್ಯಾಮ್ ಇದಾರಲ್ಲ, ಅವ್ರ ಫ್ರೆಂಡ್ ಇಲ್ಲೊಂದು ಪ್ರೋಗ್ರಾಮ್ ಇದೆ. ಸೊ ಅದನ್ನ ಅಟೆಂಡ್ ಮಾಡಕ್ ಬಂದಿದ್ದೀವಿ. ಲೆಟ್ಸ್ ಗೋ, ನಿಮಗೆ ತೋರಿಸ್ತೀನಿ ಹೆಂಗೆಂಗಿದೆ ರೆಸಾರ್ಟು, ಹೆಂಗೆಲ್ಲ ಈವೆಂಟ್ಸ್ ಆಗುತ್ತೆ ಅಂತ ತೋರಿಸ್ತೀನಿ. ತುಂಬಾ ದೊಡ್ಡ ಇವೆಂಟ್ ಅನ್ಸುತ್ತೆ ಗೈಸ್. ಬೆಳಗ್ಗೆಯಿಂದನೂ ಇವೆಂಟ್ಸ್ ನಡೀತಾನೆ ಇತ್ತು. ನಮ್ಮ ಮ್ಯಾಮ್ ಫ್ರೆಂಡ್ ಅವ್ರ ಡ್ಯಾನ್ಸ್ ಬಂದು 3:35 ಇಂದ ಸ್ಟಾರ್ಟ್ ಆಗಿ 4:15 ತನಕ ಇರುತ್ತೆ. ಸೊ ನಾವು ಬಂದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಪ್ಲೇಸ್ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ. ಬಿಡಾರ ಅಲ್ಲ, ಕುಡ್ಲ ಕಡೆ ಲೈಕ್ ಹಳೆ ಕಾಲದ ತರ ಎಲ್ಲ ಆರ್ಕಿಟೆಕ್ಚರ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್. ಇಟ್ಸ್ ವೆರಿ ಯೂನಿಕ್. ಲೈಕ್ ಕಲ್ಲಲ್ಲಿ ಎಮ್ಮೆ ಮಾಡಿದ್ದಾರೆ. ಟೂ ಗುಡ್. ಇದು ನೀರಲ್ಲಿ ಆಕ್ಚುಲಿ ಮುಳುಗೋಗಿರೋ ಏನೋ ತರ. ಇಲ್ಲೊಂದು ಪ್ರೈವೇಟ್ ವಾಟರ್ ಫಾಲ್ಸ್ ಇದೆ. ಸೊ ಅಲ್ಲಿ ಹೋಗೋ ರೂಟ್ ಈವ್ನಿಂಗ್ ಹಾಕ್ತಾ ಮೇ ಬಿ ಇನ್ನೂ ಈ ಲೈಟ್ಸ್ ಎಲ್ಲ ಇನ್ನೂ ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೊಂದು ಫೋಟೋ ಶೂಟ್ ನಡೀತಾ ಇದೆ ಅನ್ಸುತ್ತೆ. ದಿಸ್ ಇಸ್ ದ ಪ್ರೈವೇಟ್ ವಾಟರ್ ಫಾಲ್ಸ್. ತುಂಬಾ ದೊಡ್ಡ ರೆಸಾರ್ಟ್, ತುಂಬಾ ಪ್ಲೇಸಸ್ ಇದೆ. ಲೈಕ್ ಗೈಸ್ ಅಲ್ಲಿ ಬರ್ತಿದ್ದಾರೆ ನೋಡಿ, ಅವ್ರದ್ದೇ ಇವತ್ತು ಪರ್ಫಾರ್ಮೆನ್ಸ್ ನಾವು ನೋಡಕ್ ಬಂದಿದ್ದು. ಹೆಸರು ಶಿವರಂಜನಿ ಅಂತ, ನನ್ನ ಡ್ಯಾನ್ಸ್ ಟೀಚರ್ ಅವ್ರ ಫ್ರೆಂಡ್. ನೀವೆಲ್ಲ ಏನು ಸಖತ್ತಾಗಿದೆ ಅಂದ್ರೆ, ಇವಾಗ ಅಷ್ಟು ನಿಮಗೆ ವಾವ್ ಅನಿಸ್ತಾ ಇರ್ಬೋದು. ಈವ್ನಿಂಗ್ ಟೈಮಲ್ಲಿ ಒನ್ಸ್ ಎಲ್ಲ ಡಾರ್ಕ್ ಆದಾಗ ಈ ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಫೋಟೋ ಶೂಟ್ ನಡೀತಿದೆ ಅಲ್ಲಿ. ರೂಮ್ ನೀವಿಲ್ಲಿ ಬಂದು ಶವರ್ ಆಗಿ ಎಷ್ಟು ಚೆನ್ನಾಗಿ ಎಸ್ಥೆಟಿಕ್ ಆಗಿ ಮಾಡಿದ್ದಾರೆ ಅಂತಂದ್ರೆ ಟೂ ಗುಡ್. ಸ್ಟೆಪ್ಸ್ ಎಲ್ಲ ನೀವು ನೋಡ್ಬೋದು. ಶಿ ಇಸ್ ಆಲ್ಸೋ ಮೈ ಫ್ರೆಂಡ್. ಸೇ ಹಾಯ್. ಮಾಡಿದ್ರು ನಾವು ಎಂಟ್ರಿ ಆಗಿ ತುಂಬಾ ಅಷ್ಟು ದೂರ ಇದೆ. ನಾವು ತುಂಬಾ ಒಳಗ್ ಬಂದಿದೆ. ತುಂಬಾ ಸ್ಪೇಸ್ ಅಲ್ಲಿ ರೆಸಾರ್ಟ್ ಕಟ್ಟಿದ್ದಾರೆ. ಸರೌಂಡಿಂಗು ಅಷ್ಟೇ ತುಂಬಾ ನ್ಯಾಚುರಲ್ ನೇಚರ್ ಮಧ್ಯ. ಅದಿನ್ನೂ ನ್ಯಾಚುರಲ್ ಆಗಿ ಎಲ್ಲ ಈ ನಾನು ಅವಾಗಲೇ ತೋರಿಸಿದ ಇದು ಕಲ್ದು ಅದೇನೋ ಪ್ರಾಣಿ ಮಾಡಿದ್ರಲ್ಲ, ಅದು ಈ ತರ ಲೈಟಿಂಗ್ಸ್. ಇಲ್ಲಿ ಹೋಗೋಣ. ಓ ನೈಸ್. ಇದೆಲ್ಲ ಸೇಫ್ ಅನ್ಸುತ್ತೆ. ಸುಮ್ಮನೆ ರೂಮ್ ತರ. ಇಲ್ಲೊಂದು ಜೋಕಲಲ್ಲಿ ಇದೆ ನೋಡಿ. ಈ ತರ ಜೋಕಲಲ್ಲಿ ಲೈಕ್ ಅಲ್ಲಲ್ಲಿ ಒಂದೊಂದು ಇಟ್ಟಿದ್ದಾರೆ. ಇಟ್ಸ್ ಲೈಕ್ ಒಂಥರ ಹೈಲೈಟ್. ಗೈಸ್ ಇಲ್ಲಿ ನೋಡಿ ಹೆಂಗಿದೆ ಅಂತ. ಫುಲ್ ಹಳೆ ಮನೆಗಳಿರುತ್ತಲ್ಲ ಆ ತರ ಕಂಬ. ನಂಗೆ ಈ ತರ ಕಂಬ ನೋಡಿ ಅಟ್ರಾಕ್ಷನ್ ಆಗ್ಬಿಡುತ್ತೆ. ಇದು ವಧು ಮನೆ. ನೈಸ್. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನಲ್ಲಿ ತುಂಬು ಪ್ರೀತಿಯನು. ಕಣ್ಣ ಹಾಡಂತೆ ಕಾಯುವೆನು, ತುಂತುರು ಅಲ್ಲಿ ನೀರ ಹಾಡು.
ಫಸ್ಟ್ ಆಫ್ ಆಲ್ ನಾವು ಇದೊಂದು ಅಲ್ಲಿಂದ ಆ ಮನೆಗಳೆಲ್ಲ ಮಾಡ್ಬೇಕಾದ್ರೆ ಮರದ ಮೇಲೆ ಊರಲ್ಲಿರೋ ಮನೆಗಳು ಈ ತರ ಲೈಕ್ ನ್ಯಾಚುರಲ್ ವುಡ್ನೆ ಹೆಂಗೆ ಈ ತರ ಮಿಷನ್ ಇಂದ ಕಟ್ ಮಾಡ್ತೀವಿ. ಓಕೆ ಮಿಷನ್ ತಗೊಂಡು ಕಟ್ ಮಾಡ್ಬಿಟ್ಟು ಅವಾಗ ಏನ್ ಮಾಡ್ತೀವಿ ಇದೆಲ್ಲ ಹಾಕೊಂಡ್ಬಿಡ್ತೀವಿ. ಈ ಬಾರ್ಗೊಂದು ಇಲ್ಲಿಂದ ಇಲ್ಲಿಗೊಂದು ಸ್ಕ್ರೂ ಬರುತ್ತೆ, ಅದು ಒಂದೆರಡು ಸ್ಕ್ರೂ ಹಾಕ್ಬಿಡ್ತೀವಿ. ಪ್ರತಿಯೊಂದಕ್ಕೂ ಸ್ಕ್ರೂ ಹಾಕಿದಿರಿ ಇವಾಗ? ಸ್ಕ್ರೂ ಹಾಕ್ಬಿಡ್ತೀವಿ ಎಂಡ್ಗೆ, ಅಂದ್ರೆ ಇಲ್ಲಿ ಹಿಂಗ್ ಹೋಗಲ್ಲ, ಹಿಂಗ್ ಬರುತ್ತೆ. ಓಕೆ ಓಕೆ. ಒಳಗಡೆ ಇದೆ ಸ್ಕ್ರೂಗಳ ಕಾಣಿಸಲ್ಲ. ಓಕೆ. ಒಂದೆರಡು ಇದೆಷ್ಟಿದೆ ಆ 4 ಇಂಚಿರಲ್ವಾ? ತುಂಬಾ ಡೀಟೇಲಿಂಗ್ ಇದೆ ಅಲ್ವಾ ವರ್ಕ್ ಇಲ್ಲಿ? ತುಂಬಾ ವರ್ಷ ಮಾಡಿದ್ರೆ ಕೆಲಸ. ಹೌದೌದು. ಹೌದು. ನೀವೇ ಕೆಲಸ ಮಾಡಿದಾ? ಮಾತಾಡಿ, ಎರಡು ಮಾತಾಡಿ ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್. ಎಷ್ಟು ದಿವಸ ತಗೊಂಡ್ರಿ ನಾವು ಮಾಡಕ್ಕೆ ಬಂದ್ಬಿಟ್ಟು ಇಲ್ಲಿ ಸುಮಾರಾಗಂದ್ರೆ ಒಂದು 7 ವರ್ಷ ಆಯ್ತು. 7 ವರ್ಷ ನಾವು ಬಂದ್ಬಿಟ್ಟು 7 ವರ್ಷ ಆಗಿದೆ. ಮುಂಚೆ ಸ್ಟಾರ್ಟಿಂಗ್ ಇಂದನೂ ಇರೋರು ಇದ್ದಾರೆ, 14 ವರ್ಷದಿಂದ ಮಾಡ್ತಾ ಇದಾರೆ ಇದನ್ನ. ಪ್ರೋಗ್ರೆಸ್ ಏನಿಲ್ಲ, ಈಗ ಆಲ್ಮೋಸ್ಟ್ ಮುಗಿದಿದೆ, ಇನ್ನು ಕೆಲವಿಷ್ಟು ಇದಾವಂತೆ. ಬಟ್ ಇನ್ನ ನಮ್ ಕಾಂಟ್ರಾಕ್ಷನ್ ಏನ್ ಕೊಟ್ಟಿಲ್ಲ. ಈಗ 5 ವರ್ಷದಿಂದ ನಾವ್ ಏನ್ ಮಾಡ್ಬೇಕೆಲ್ಲ ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದೀವಿ. ಇನ್ನೇ ಬೇಸಿನ ಕೆಲಸಗಳು ಇದಾವೆ ಅಂತ ಹೇಳ್ತಾರೆ. ಆದ್ರೂ ಈಗ ನಮ್ಗೆ ಏನ್ ಕಾಂಟ್ರಾಕ್ಟ್ ನಮ್ಮ ಆಲ್ಮೋಸ್ಟ್ ಕೆಲಸಗಳು ಈ ಸುಮಾರಾಗಿ ಎಷ್ಟಿದೆ ಅಷ್ಟೆಲ್ಲ ಮುಗಿಸ್ಬಿಡ್ತೀವಿ ಎಲ್ಲಾನು. ಇನ್ನ ಪ್ರಿಪರೇಷನ್ ಏನಂತಂದ್ರೆ ನಮ್ಮ ಇಂಜಿನಿಯರ್ ಸರ್ಗಳು, ಓನರ್ ಸರ್ಗಳು ಇನ್ನ ಇದೆ ಕೆಲಸಗಳು ಡೀಟೇಲ್ಸ್ ಹೇಳವ್ರೆ. ಓಕೆ ಮಾಡಿಕೊಟ್ಟು ಅಂತ ಹೇಳಿದೀವಿ. ಸೈಡ್ಗಳಲ್ಲಿ ನಾವಿದ್ರಲ್ಲೆಲ್ಲ ಮೇಸ್ತ್ರಿಗಳು. ಓಕೆ, ಥ್ಯಾಂಕ್ ಯು ಶೇರ್ ಮಾಡಿದಕ್ಕೆ. ಇನ್ ಫ್ಯೂಚರ್ ಇದೆಲ್ಲ ಒಂದು ಸ್ಟೇ ತರ ಮಾಡ್ತಾರ ಅನ್ಕೋತೀನಿ. ಲೈಕ್ ಪ್ರಾಪರ್ ಆಗಿ ವಿಂಡೋಸ್ ಎಲ್ಲ ಅಲೈನ್ ಮಾಡ್ಬಿಟ್ಟು ಇದೆಲ್ಲ ಒಂದ್ ಸ್ಟೇ ತರಾನೇ ಮಾಡ್ತಾರೆ ಅಂತ ಅನ್ಕೊಂತೀನಿ ಗೈಸ್. ಇನ್ನೂ 5 ವರ್ಷದಿಂದ ಅವ್ರು ಮಾಡ್ತಿದಾರಂತೆ. ಬಟ್ ಇವ್ರನ್ನ ಬಿಟ್ಟು ಇನ್ನೂ 13 ವರ್ಷದಿಂದ ಇಲ್ಲಿ ಕೆಲಸ ಮಾಡೋರು ತುಂಬಾ ಜನ ಇದಾರಂತೆ. ಲೈಕ್ ಅಷ್ಟರಲ್ಲೇ ಯೋಚನೆ ಮಾಡಿ ಎಷ್ಟೆಲ್ಲ ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ವರ್ಕ್ ಆಗ್ತಿದೆ, ಎಷ್ಟು ದೊಡ್ಡದಿದೆ ಇದು ಅಂತ. ಗ್ರೌಂಡ್ ಅಲ್ಲಿ ಸೌಂಡ್ ನಂಗನ್ಸೋ ಪ್ರಕಾರ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅನ್ಸ. ಬಟ್ ಇದೊಂದು ರೂಮ್ ನೋಡ್ಕೊಂಡು ಹೋಗೋಣ ಅಂತ. ಸ್ಟೇಜ್ ಅಲ್ಲೇ ಇದೆ ಒಂಚೂರು ಮುಂದೆ. ಸೊ ಇದೊಂದು ಪ್ಲೇಸ್ ಇದೆ, ಇದನ್ನ ನೋಡ್ಕೊಂಡು ಹೋಗೋಣ ಅಂತ. ಸ್ಟೇಜ್ ಡೆಕೋರೇಷನ್ ಅಷ್ಟೇ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಲೈಕ್ ಓವರ್ ಆಗಿ ಎಲ್ಲೂ ಇಲ್ಲ. ಇದೆ ಸ್ಟೇಜು ಗೈಸ್. ಇವರೇ ಇವಾಗ ಇನ್ನೇನು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಗ್ರೇಡ್ ಹಾಗೇನೆ ಟಾಪ್ ಗ್ರೇಡ್ ಎರಡನ್ನೂ ಪಡೆದಂತಹ ಭಾರತದ ಅತ್ಯಂತ ಕಿರಿಯ ಭರತನಾಟ್ಯ ಕಲಾವಿದೆ. ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ನೃತ್ಯಶ್ರೀ ಹಾಗೆ ಯುವ ಪ್ರತಿಭೆ ಪ್ರಶಸ್ತಿ ಪುರಸ್ಕೃತಿಯೂ ಕೂಡ. ನನ್ನ ಗುರುಗಳಾದ ಶ್ರೀ ಕಿರಣ್ ಸುಬ್ರಹ್ಮಣ್ಯಂ ಹಾಗೂ ಶ್ರೀಮತಿ ಸಂಧ್ಯಾ ಕಿರಣ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಷ್ಟೊತ್ತು ನೋಡಿ ಸ್ಟೇಜ್ ಇದು. ಇದ್ರ ಬ್ಯಾಕ್ ಸೈಡು ವಾಟರ್ ಇದೆ, ಲೈಕ್ ಕ್ರೇಜಿ. ಅಲ್ಲಿ ನೋಡಿ ಅದರಲ್ಲೂ ಬಾತುಕೋಳಿಗಳೆಲ್ಲ ಇದೆ. ವಿಸಿಟ್ ಕೈಟ್ಸ್ ಕನಕಪುರ ಹತ್ರ ಇರೋದು, ಮಸ್ಟ್ ವಿಸಿಟ್. ಅದು ಕರೆಕ್ಟಾಗಿ ಹೆಂಗೆ ಅದೊಂಥರ ಈ ಪಾಂಡ್ ಮಧ್ಯ ಚೆನ್ನಾಗಿ ತೆಂಗಿನಕಾಯಿ ಮರ ಬೆಳೆದಿದೆ. ಸಿ ಬಾತುಕೋಳಿ.
ನೈಸ್ ನೈಸ್. ಲೆಟ್ಸ್ ಗೋ. ಇದು ಎಕ್ಸಿಟ್ ಗೈಸ್. ಗೈಸ್ ಫೈನಲಿ ಮನೆಗೆ ಬಂದೆ. ಆ್ಯಕ್ಚುಲಿ ನಾನು ಅಲ್ಲಿಂದ ರೆಸಾರ್ಟಿಂದ 7:30ಗೆ ಬಂದೆ. ಬಟ್ ಅಲ್ಲಿಂದ ಬಂದಮೇಲೆ ನಮ್ಮ ಮಮ್ಮಿ ಟೆಂಪಲ್ ಕರ್ಕೊಂಡೋದ್ರು, ಇಲ್ಲಿಗೆ ಗೊಟ್ಟೆಲ್ಲ ಟೆಂಪಲ್ದು. ಸೊ ಇದು ನನ್ನ ಡೇ ಆಗಿತ್ತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಚಿಲಿಪಿಲಿ